ಮುಂಗಾರು ಎಂಟ್ರಿ ಕೊಟ್ಟಿರೋದು ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹಲವು ಭಾಗಗಳಲ್ಲಿ ಮಳೆ ದೊಡ್ಡ ಪ್ರಮಾಣದಲ್ಲಿನೇ ಆಗ್ತಾ ಇದೆ. ಅದರಲ್ಲೂ ಕೂಡ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆ ಅವಾಂತರ ಹೇಗಿದೆ ಅನ್ನುವಂಥದ್ದನ್ನು ಹೇಳ್ತೀವಿ. ಬೀದರ್ ಮತ್ತು ಹುಲಸೂರು, ಭಾಲ್ಕಿ, ಔರಾದ್ ಸೇರಿ ಹಲವೆಡೆ ಆ ತಾಲೂಕುಗಳಲ್ಲಿ ಭಾರಿ ಮಳೆ ಆಗಿದೆ. ಧಾರಾಕಾರ ಮಳೆಗೆ ನಗರದ SP ರಸ್ತೆ, SP ಕಚೇರಿ ಟು ಮಂಗಲ್ಪೇಟೆ ರಸ್ತೆ ಎಲ್ಲವೂ ಕೂಡ ಜಲಮಯವಾಗಿದೆ. ಸರ್ಕಾರಿ ಶಾಲೆ ಆವರಣ ಅಂತೂ ಕೆರೆ ಅಂತ ಆಗೋಗ್ಬಿಟ್ಟಿದೆ. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಲಾವೃತವಾಗಿರೋದು. ಈಗ ಶಾಲೆಯ ಆವರಣದಲ್ಲಿ 3 ರಿಂದ 4 ಅಡಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಈ ನೀರಿನಲ್ಲೇ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಾದಂತ ದುಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲೆ ಬೀದರ್ನಲ್ಲಿ ಸುರಿತಕ್ಕಂಥ ಧಾರಾಕಾರ ಮಳೆಗೆ ನಿಜಕ್ಕೂ ಒಂದು ರೀತಿಯ ಜಿಲ್ಲೆಯಾದ್ಯಂತ ಅವಾಂತರಗಳು ಸೃಷ್ಟಿಯಾಗ್ತಿರುವಂಥದ್ದು. ಅದರಲ್ಲೂ ಏನು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಿಜಕ್ಕೂ ಒಂದು ರೀತಿಯ ಮಕ್ಕಳು ಶಾಲೆಗೆ ಬರಬೇಕಂದ್ರೆ ಹೈರಾಣ ಆಗ್ತಿರುವಂಥ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಏನು ಶಾಲೆಯ ಆವರಣದಲ್ಲಿ 2 ರಿಂದ 3 ಅಡಿ ನೀರು ನಿಂತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಮಕ್ಕಳ ಕಷ್ಟ ಆಗ್ತಿರುವಂಥದ್ದು ನೋಡ್ಬೋದು. ಈಗ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರ್ಕಲ್ ಗ್ರಾಮದಲ್ಲಿದ್ದೀವಿ. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ಶಾಲೆ ಆವರಣದಲ್ಲಿ ಯಾವ ರೀತಿ ಒಂದು 2 ರಿಂದ 3 ಅಡಿ ನೀರು ನಿಂತ್ಕೊಂಡಿದೆ ಅನ್ನುವಂಥ ದೃಶ್ಯ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ತಡರಾತ್ರಿ ಆಗಿದ್ದು ಮತ್ತೆ ಏನೋ ಜಿಲ್ಲೆಯಾದ್ಯಂತ ಏನು ಮಳೆ ಆಗ್ತಿದೆ. ಮಳೆಗೆ ಏನೋ ಒಂದು ಅವಾಂತರ ಸೃಷ್ಟಿ ಆಗ್ತಿರುವಂಥ. ಅದರಲ್ಲೂ ಮರ್ಕಲ್ ಗ್ರಾಮದಲ್ಲಿ ಶಾಲೆಯ ಮಕ್ಕಳು ಒಂದು ರೀತಿಯ ಶಾಲೆಗೆ ಹೋಗ್ಬೇಕಂದ್ರೆ ಏನೋ ಒಂದು ರೀತಿಯ ಅರಸಾಸ ಪಡ್ತಿರುವಂಥದ್ದು. ಯಾಕಂದ್ರೆ ಶಾಲೆ ಆವರಣದಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದು ನೋಡ್ಬೋದು. 2 ರಿಂದ 3 ಅಡಿ ನೀರು ನಿಂತ್ಕೊಂಡಿರೋದು. ಹೀಗಾಗಿ ಒಂದು ರೀತಿಯ ಶಾಲೆಯ ಮಕ್ಕಳು ಆ ನೀರಿನಲ್ಲೇ ಒಂದು ರೀತಿಯ ಏನೋ ಒಂದು ರೀತಿಯ ಮೋಜು ಮಸ್ತಿ ಮಾಡ್ತಿರುವಂಥದ್ದು. ಆದರೆ ಬಹುತೇಕ ಒಳಗಡೆ ಹೋಗ್ಬೇಕಂದ್ರೆ ಏನು ಸಂಪೂರ್ಣವಾಗಿ ಒಂದು ರೀತಿಯ ಮಕ್ಕಳು ಒಂದು ರೀತಿಯ ಹೈರಾಣ ಆಗ್ತಿರುವಂಥದ್ದು. ಒಂದು ರೀತಿಯ ಇದೇ ರೀತಿಯ ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಇದೇ ರೀತಿಯ ಒಂದು ಏನು ಪರಿಸ್ಥಿತಿ ನಿರ್ಮಾಣ ಆಗ್ತಿರುವಂಥದ್ದು. ಹೀಗಾಗಿ ಶಾಲೆಯ ಮಕ್ಕಳು ಒಂದು ರೀತಿಯ ಏನೋ ಒಂದು ಬಟ್ಟೆ ನೆನ್ಕೊಂಡು ಒಳಗಡೆ ಹೋಗಬೇಕಾದ ಪರಿಸ್ಥಿತಿ, ಪಾಠ ಕೇಳಬೇಕಾದ ಪರಿಸ್ಥಿತಿ ಇರುವಂಥದ್ದು ನೋಡ್ಬೋದು. ದೃಶ್ಯಗಳು ಯಾವ ರೀತಿ ಒಂದು ಶಾಲೆಯ ಆವರಣ ಇದೆ ಅನ್ನುವಂಥ ದೃಷ್ಟಿಯಿಂದ ಈ ರೀತಿ ನೀವು ದೃಶ್ಯಗಳು ನೋಡ್ಬೋದು. ಇದೇ ರೀತಿಯ ಪ್ರತಿದಿನದ ದೃಶ್ಯ ಇದೆ ಅನ್ನುವಂಥದ್ದು. ಹೀಗಾಗಿ ಮಕ್ಕಳು ಪ್ರತಿದಿನ ಶಾಲೆಗೆ ಬರಬೇಕಾದ್ರೆ ಒಂದು ರೀತಿಯ ಹೈರಾಣ ಆಗ್ತಿರುವಂಥದ್ದು. ಜೊತೆಗೆ ಏನು ಜಾಸ್ತಿ ಮಳೆ ಬಂದರೆ ಶಾಲಾ ಕೊಠಡಿ ಒಳಗಡೆ ಕೂಡ ನೀರು ಹೋಗ್ತದೆ. ಅಷ್ಟರ ಮಟ್ಟಿಗೆ ಮಕ್ಕಳು ಹೈರಾಣ ಆಗ್ತಿರುವಂಥದ್ದು. ಈಗ ಇಲ್ಲೇ ಏನು ಮಕ್ಕಳಿರುವಂಥದ್ದು, ಮಕ್ಕಳನ್ನ ಏನೋ ಒಂದು ಮಾತಾಡಿಸುವಂಥ ಕೆಲಸ ಮಾಡೋಣ. ಮಕ್ಕಳು ಏನಂತಾರೆ, ಈ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾವಾಗ ಮಳೆ ಬರ್ತದೆ ಇದೇ ರೀತಿ ಇರ್ತದ? ಏನಾಗಿ ಮಳೆ ಬಂದಾಗ ಹಿಂಗೆ ಇರ್ತದ? ಏನು ಮಾಡ್ತೀರಿ ಅವಾಗ? ಕ್ಲಾಸ್ ಇರಲ್ಲ, ಹೆಂಗ್ ಮಾಡ್ತೀರಿ? ಹೆಂಗ್ ಹೋಗ್ತೀರಿ ಒಳಗೆ ನೀರಾಗ? ಹಿಂಗೆ ಹೋಗ್ತೀರಿ? ಎಲ್ಲ ನೀರೆಲ್ಲ ನೆನ್ಕೊಂಡು ಬಟ್ಟೆ ಎಲ್ಲ ಹೊಲ್ಸಕ ಗಲೀಜಾಗಲ್ಲ? ಹೆಂಗ್ ಮಾಡ್ತೀರಿ ಒಳಗೆ? ಪಾಠ ಹಿಂಗೆ ಕೇಳ್ತೀರಿ ಹೋಗಿ? ಪಾಠ ಹಿಂಗೆ ಕೇಳ್ತೀರಿ? ಏನೂ ಮಾಡಿಲ್ಲ ಇವರು, ನೀರು ಹಿಂಗೆ ನಿಂತ್ಕೊಂಡ್ರೆ ಹೆಂಗ್ ಮಾಡ್ತೀರಿ? ಇದ್ರಾಗೆ ಆಟಾಡ್ತೀರಿ? ಪಾಠ ಕೇಳಕ್ ಆಗ್ತದ? ಹೈರಾಣ ಆಗ್ತದ, ಕಷ್ಟ ಆಗ್ತದಲ್ಲ ಮಳಿ ಬಂದ್ರ? ಇದ್ರಾಗ ಅಡ್ಡಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ನೀರು ನಿಲ್ತದ? ಮತ್ತ ಮಳಿ ಜಾಸ್ತಿ ಬಂದ್ರೆ ಜಾಸ್ತಿ ನೀರು ಬರ್ತಾವ ಪೂರ ಕ್ಲಾಸ್ ತುಂಬಾ. ಹೌದು. ಮತ್ ಮಾಸ್ಟರ್ ಅವ್ರು ಏನು ಹೇಳಿಲ್ಲ ಯಾರಿಗೂ? ಅದು ಹಿಂಗೆ ಬಾರ್ತು ಹಿಂಗೆ ಹೋಗ್ತದ, ಹಿಂಗೆ ಆಗೋದು ಬಾರ್ತು. ನಿಮಗೆ ತೊಂದರೆ ಆಗ್ತದಲ್ಲ? ಎಲ್ಲ ನನ್ಕೊಂಡು ಹೋಗ್ತಾವ ಡ್ರೆಸ್ ಎಲ್ಲ? ಈಗ ಇಲ್ಲಿ ಏನೋ ಪ್ರಮುಖ ಶಾಲೆಯ ಒಂದು SDMC ಅಧ್ಯಕ್ಷ ಇದಾರೆ, ಒಂದು ಗ್ರಾಮಸ್ಥರನ್ನೇ ಮಾತಾಡ್ಸೋಣ. ಮೇಡಮ್, ಏನಾಗ್ತಿದೆ? ಪ್ರತಿ ಸರಿ ಹಿಂಗೆ ನೀರು ಬರ್ತದ? ನೀರೇ ಬರ್ತಾವ್ರಿ. ಯಾರಿಗಾದ್ರೂ ಬಿ ಕೇರ್ ಮಾಡಲ್ಲ. ಹುಡುಗರೆಲ್ಲ ಹಿಂಗೆ ಹೋಯ್ತಾರ, ಹಿಂಗೆ ಬರ್ತಾರ. ಅದ್ರ ಬಾದ್ ಏನಾದ್ರು ಬಿ ಯಾರು ಕೇರ್ ಮಾಡಲ್ಲ, ಏನಿಲ್ಲ. ಯಾರು ಬಿ ಕೇರ್ ಮಾಡಲ್ ಸಲಕ್ ಹಿಂಗೆ ಬಿಟ್ರ ಅಂತ ತಿಳ್ಕೊರಿ. ರೂಮಿನಾಗೆಲ್ಲ ನೀರ್ ಬಂದಂದ್ರ ಮೇಡಮ್ ಬಿಟ್ಕೊಡ್ತಾರ. ಹಾ ಇರಲ್ರಿ. ಮತ್ತೆ ಅವ್ರ ಎಲ್ಲ ಕಳಿಸ್ತಾರ, ಅವ್ರ ಎಲ್ಲ ಹೇಳ್ತಾರಂತೀರಿ, ಹೇಳಲ್ಲ ಅವರು. ಗಲೀಜ್ ಆಯ್ತಾವ, ಬಟ್ಟಿ ಎಲ್ಲ ಒಳಗೆ ಎಲ್ಲಿ ಕೂಡ್ಬೇಕು, ಅವ್ರು ಕೂಡಲ್ಲ, ಏನಿಲ್ಲ. 2 ರೂಮ್ ಚಂದವ, 2 ರೂಮ್ನಾಗ ಕ್ಲಾಸ್ದಾಗ ಯಾರ್ಯಾರಂತ ಕೂಡ್ಬೇಕು, ಯಾರ್ಯಾರಂತ ಬಿಡ್ಬೇಕು ಹೇಳ್ರಿ ಒಳ್ಳೆ. ಹಾ ರೀ, ಅವರಿ ಜಾಸ್ತಿನೇ ಯಾರೀ. ಮಳಿ ಬಿದ್ರ ಬರಲ್ಲ ರೀ. ಇಲ್ಲಿ ರೂಮಿನಾಗ ಕೂಡೋದು, ನಾವು ಮನೆ ಚಿಡಿಯೋದು ಒಂದೇ ಅದ ಅಂತಾರ್ರಿ. ಜರ ಕೇರ್ ಮಾಡಲ್ರಿ. ಹೇಳ್ಯಾರ ಕರೆ ಅಂದ್ರೆ ಕೇರ್ ಮಾಡಲ್ರಿ ಯಾರು. ಹೇಳ್ಯಾರ್ರಿ, ಒಬ್ಬೊಬ್ರಿಗೆಲ್ಲ ಹೇಳ್ಯಾರ ಕರೆ, ಜರ ಕೇರ್ ಮಾಡಲ್ರಿ. ಒಳಗೆ ಹೋಯ್ತಾವ್ರಿ. ಈ ಕಡೆ ಏನದಲ್ತಿರಿ, ಏನಿಲ್ಲ, ಈಗ ಸರಿನೇ ಅದಲ್ಲ ರೀ. ಎಲ್ಲ ರೂಮು ಎಲ್ಲ ಸರಿನೇ ಅವ ರೀ. ಸ್ಕೂಲು ಹಾ ರೀ ಫುಲ್ ಆಯ್ತಾವ್ರಿ. ಇವ ನಮ್ಮ ಹುಡುಗಿ ಇವ ಮೈ ತೈಸ್ಕೊಂಡೇ ಬರ್ತಾನೆ. ಯಾವಾಗ ಬಿ ಬೇಡ ಯಪ್ಪ ಅಂತೇಳಿ
ಈ ಹುಡುಗರೆಲ್ಲ ಮೈ ತೈಸ್ಕೊಂಡೇ ಬರ್ತಾರ ಬಿಡ್ತೀರಿ ಹಾ ಕ್ಲಾಸೇ ಮೈ ಎಲ್ಲಿ ಕೂಡ್ಬೇಕ್ರಿ ಅವ್ರು ಏನ್ ಪಾಚ ನೀರಾಗ ಕೂಡ್ಬೇಕಾ ಹೇಳ್ರೊಳ ಇಲ್ಲಿ ನೀವು ನೋಡತ್ತೀರಲ್ಲ ನಾವ್ ಯಾವಾಗಾರ ಅಂದ್ರಿ ನಿಮಗೆ ಸುಳ್ಳು ಅನಿಸ್ತದ ರೈಮ್ಖಾನ್ ಯಾರು ಬಂದಿಲ್ಲ ಹಾ ರೈಮ್ಖಾನ್ ಸಚಿವರು ಶಾಸಕರು ಹಿಂಗೆ ಬಂದ್ರು ಹ್ಞೂ ಅಂದ್ರು ಹೋದ್ರಿ ಏನು ಮಾಡಿಲ್ಲ ಮಾಡಿಲ್ರಿ ಯಾವಾಗ ಹಿಂಗೆ ಇರ್ತದ ಹಿಂಗೆ ಇರ್ತದ್ರಿ ಕಿದಿಟ್ ರೋಡ್ ಬೇಕಾದ್ರ ತೋಲು ತ್ರಾಸ ಆಗ್ತದಂತ ಕಿದಿಟ್ ರೋಡ್ ಮಾಡ್ಯಾರ್ರಿ ಮಕ್ಕಳು ಹೈರಾಣ ಹಾ ಇಲ್ಲಿ ಡಬ್ರಿ ಗತ್ಲ ನಿಂದಿರ್ತಾವ ಕಾಲ್ ತಕೊಂಡ್ ಹೋಯ್ತಾರ ಥೋಡೆ ಬಿತ್ತು ಅಂದ್ರ ಕಾಲ್ ತಕೊಂಡ್ ಹೋಯ್ತಾರ ತೋಲ್ ಬಿತ್ತು ಅಂದ್ರ ನೀರ್ ನಿಂತಾವ ಅಂಬದ ಮನಿಗ್ ಬರ್ತಾರ್ರಿ ಹಾ ಇರಲ್ರಿ ಇದು ಪ್ರಮುಖವಾಗಿ ನೋಡ್ಬೋದು ಅಂದರೆ ಪ್ರಮುಖವಾಗಿ ಜಾಸ್ತಿ ಮಳೆ ಬಂದರೆ ಒಂದು ರೀತಿಯ ಕ್ಲಾಸೇ ಇರಲ್ಲ, ಅಷ್ಟರ ಮಟ್ಟಿಗೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಏನು ಶಾಲೆ ಆವರಣದಲ್ಲಿ ಒಂದು ರೀತಿ 2 ರಿಂದ 3 ಅಡಿ ನಿಂತ್ಕೊಳ್ಳೋದು ಸಾಮಾನ್ಯ ಆಗಿಬಿಟ್ಟಿದೆ. ಜೊತೆಗೆ ಹೆಚ್ಚಿನ ಮಳೆ ಬಂದರೆ ಶಾಲೆ ಕೊಠಡಿ ಒಳಗೆ ನೀರು ಹೋಗಿ ಕ್ಲಾಸೇ ರದ್ದಾಗ್ತದೆ. ಈ ರೀತಿಯ ಪರಿಸ್ಥಿತಿ ಇದ್ದರೂ ಏನು ಜಿಲ್ಲೆಯ ಒಂದು ಶಾಸಕರು ರೈಮ್ಖಾನ್ ಸಚಿವರಾಗಿರುವಂಥದ್ದು ಅವರು ಕೂಡ ಈ ಗಮನ ಹರಿಸ್ತಾ ಇಲ್ಲ, ಮತ್ತು ಅಧಿಕಾರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ. 160 ಮಕ್ಕಳಿರುವಂಥದ್ದು, ಮಕ್ಕಳು ಕೂಡ ಒಂದು ರೀತಿಯ ಈ ಒಂದು ಮಳೆಗೆ ಶಿಕ್ಷಣದಿಂದ ವಂಚಿತರಾಗ್ತಿರುವಂಥ ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಆಶಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.